ಪುನೀತ್ ಕೆರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನನ್ನ ಬಂಧನಕ್ಕೆ ಪೊಲೀಸರ ಮೇಲೆ ಒತ್ತಡ ಇತ್ತು. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿದ್ದಾರೆ. ತಮ್ಮನ್ನ ವಶಕ್ಕೆ ಪಡೆದುಕೊಂಡ ಸಮಯದಲ್ಲಿ ಬಂಧಿಸಲು ನನ್ನನ್ನ ಬಂಧಿಸುವುದಕ್ಕೆ ಒತ್ತಡ ಹೇರಿದ್ರು ಪೊಲೀಸರ ಮೇಲೆ. ಎಡಪಂಥೀಯರನ್ನ ಸಮಾಧಾನ ಪಡಿಸಲು ಬಂಧನ ಮಾಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನ್ನ ಬಂಧನಕ್ಕೆ ಪೊಲೀಸರ ಮೇಲೆ ಒತ್ತಡ ಇತ್ತು, ಹೀಗಾಗಿ ಪೊಲೀಸರು ನನ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಮುಂದುವರೆದು ಮಾತಾಡ್ತಾರೆ. ಎಡಪಂಥೀಯರನ್ನ ಸಮಾಧಾನ ಪಡಿಸೋದಕ್ಕೆ ನನ್ನನ್ನ ವಶಕ್ಕೆ ಪಡ್ಕೊಂಡ್ರು ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಹೇಳಿದ್ದಾರೆ. ಮತ್ತೆ ನಮ್ಮ ಜೊತೆಲಿ ಚರಣ್ ನೇರ ಸಂಪರ್ಕದಲ್ಲಿ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಚರಣ್, ಪುನೀತ್ ಕೆರೆಹಳ್ಳಿ ಅವರ ಬಂಧನ ವಿಚಾರ ಸದ್ಯ ಅವರು ಮಾತಾಡಿದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ, ಮತ್ತೆ ಯಾಕೆ ಅವರ ಬಂಧನ ಆಗಿದ್ ಯಾಕೆ, ಏನ್ ಹೇಳ್ತಾರೆ, ಸದ್ಯಕ್ಕೆ ಅವರ ಬೆಂಬಲಿಗರೆಲ್ಲ ಏನ್ ಹೇಳ್ತಾರೆ? ಚರಣ್. ಎಸ್ ರಂಜಿತ್, ಪ್ರಮುಖವಾಗಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿದ್ದು ಬೆಂಗಳೂರಿನಲ್ಲಿ ನೆಲೆಸಿದಂತಹ ಒಂದಿಷ್ಟು ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಪುನೀತ್ ಕೆರೆಹಳ್ಳಿ ಅದರ ಜೊತೆಗೆ ಅವರ ತಂಡ ಒಂದು ಕಾರ್ಯಾಚರಣೆಯನ್ನು ನಡೆಸುತ್ತೆ. ಕಗ್ಗಲೀಪುರ, ಬೆಟ್ಟದಾಸನಪುರ ಈ ಒಂದು ಭಾಗಗಳಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಅಕ್ರಮವಾಗಿ ಬಂದಂತಹ ಬಾಂಗ್ಲಾ ವಲಸಿಗರು ಏನಿದ್ದಾರೆ ಅವರನ್ನ ಪೊಲೀಸರ ವಶಕ್ಕೆ ಕೊಡುವಂತಹ ಕೆಲಸವನ್ನ ಕೂಡ ಪುನೀತ್ ಕೆರೆಹಳ್ಳಿ ತಂಡ ಮಾಡುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬೆಟ್ಟದಾಸನಪುರದಲ್ಲಿರುವಂತಹ ಒಂದಿಷ್ಟು ನಿವಾಸಗಳಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಇದ್ದಾರೆ ಅನ್ನುವಂತಹ ವಿಚಾರ ತಿಳಿತಾ ಇದ್ದಂತೆ ಪುನೀತ್ ಕೆರೆಹಳ್ಳಿ ತಂಡ ಆ ಒಂದು ಜಾಗಕ್ಕೆ ಹೋಗುತ್ತೆ. ಜಾಗಕ್ಕೆ ಹೋಗಿ ಅಲ್ಲಿರುವಂತಹ ಅಕ್ರಮ ಬಾಂಗ್ಲಾ ನಿವಾಸಿಗಳೇನಿದ್ದಾರೆ ಅವರ ದಾಖಲೆಗಳೇನಿದೆ ಅವುಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಒಂದು ತಮ್ಮ ಖಾಸಗಿ ಯೂಟ್ಯೂಬ್ ಚಾನೆಲ್ ಮೂಲಕ ಅದನ್ನ ಬಿಡುಗಡೆ ಕೂಡ ಮಾಡ್ತಾರೆ. ಅದರಿಂದಾಗಿ ಅಲ್ಲಿನ ಬಾಂಗ್ಲಾ ವಲಸಿಗಳೇನಿದ್ದಾರೆ ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಒಂದು ಕಡೆಯಲ್ಲಿ ಬೆಟ್ಟದಾಸನಪುರದಲ್ಲಿ ಮಾಡಿದಂತಹ ಕಾರ್ಯಾಚರಣೆಗೆ ಇದೀಗ ಅಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಲಾಗಿದೆ, ಅಲ್ಲಿ ಒಂದಿಷ್ಟು ಜನರನ್ನ ಹೆದರಿಸಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಪುನೀತ್ ಕೆರೆಹಳ್ಳಿಯನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರ ಸಂಗಡಿಗರು ಏನಿದ್ದಾರೆ ಅವರು ಕೂಡ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಕಾಯ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಸಂದೇಶವನ್ನ ರವಾನಿಸದೆ, ಯಾವುದೇ ರೀತಿಯಾದಂತಹ ಮೆಸೇಜ್ ಅನ್ನ ನೀಡದೆ, ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೂಡ ನೀಡದೆ ರಾತ್ರೋರಾತ್ರಿ ಬಂದು ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಆರೋಪವನ್ನ ಮುಖಂಡರುಗಳು ಮಾಡ್ತಾ ಇರುವಂತದ್ದು. ಇಂದು ಈ ಒಂದು ಜಾಗದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ, ಹೋರಾಟವನ್ನ ಕೂಡ ನಡೆಸೋದಕ್ಕೆ ಸಿದ್ಧ ಆಗಿರುವಂತದ್ದು. ಅವರ ಬೆಂಬಲಿಗರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ರಾತ್ರಿ ಎಷ್ಟು ಗಂಟೆಗೆ ವಶಕ್ಕೆ ಪಡೆದ್ರು, ಮತ್ತೆ ಏನಿದು ಅಂತ? ರಾತ್ರಿ ಸುಮಾರು ಒಂದು 10 ಗಂಟೆ ಸಂದರ್ಭದಲ್ಲಿ ಬಂದು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಅದೇ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟು ತರಾತುರಿಯಲ್ಲಿ ಬಂದು ಬಂಧನ ಮಾಡ್ತಕ್ಕಂಥದ್ದು, ಯಾವುದೇ ನೋಟಿಸ್ ಇಲ್ಲದೆ, ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಅಂತ ಏನಾದರೂ ತಪ್ಪು ನಡೆದಿದ್ಯಾ ಅಂತಕ್ಕಂಥದ್ದು ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು. ನಾವೆಲ್ಲ ಗಮನಿಸಿರ್ಬೋದೇನು, ಮೊನ್ನೆ ಏನೋ ಒಬ್ಬ ಅಧಿಕಾರಿ ವಿರುದ್ಧವಾಗಿ ಅವಾಚ್ಯವಾಗಿ ನಿಂದಿಸ್ತಾನೆ ರಾಜೀವ್ ಗೌಡ ಅಂತೇಳಿ, ಇವತ್ತಿಗೆ 5 ದಿವಸ ಆಗ್ತಾ ಇದೆ. ಆತನನ್ನ ಬಂಧನ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗಿಲ್ಲ. ಅಷ್ಟೇ ಅಲ್ಲದೆ ಏನು ಬಳ್ಳಾರಿನಲ್ಲಿ ಗುಂಡನ ಆರಿಸಿ ಒಬ್ಬನ ಹತ್ಯೆ ಮಾಡ್ತಾರೆ. ಇವತ್ತವರೆಗೂ ಅಲ್ಲಿರ್ತಕ್ಕಂಥ ಹತ್ಯೆಗೆ ಕಾರಣರಾದಂತ ಶಾಸಕರನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಬಂಧನ ಮಾಡ್ಲಿಕ್ಕೆ ಅವ್ರ ಕೈನಲ್ಲಿ ಸಾಧ್ಯನೇ ಆಗಿಲ್ಲ. ಈ ರೀತಿ ನೂರಾರು ಘಟನೆಗಳಿದೆ. ಆದ್ರೆ ಇವತ್ತೇನೋ ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ವಾಸ ಆಗಿದ್ದಾರೆ ಅವರನ್ನ ಓಡಿಸ್ತಕ್ಕಂಥದ್ದು, ನಮ್ಮ ರಾಷ್ಟ್ರವನ್ನ ಸ್ವಚ್ಛಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೊಂದಷ್ಟು ದೇಶಭಕ್ತ ಕಾರ್ಯಕರ್ತರು ಒಂದಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರ್ಯಕರ್ತರ ಒಂದು ಉತ್ಸಾಹವನ್ನ ಕುಂದಿಸಬೇಕು ಅಂತೇಳಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಸೋಗಲಾಡಿ ಜಾತ್ಯತೀತವಾದವನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ ಹಲವಾರು ಜನ. ಇದಿಷ್ಟು ಇಲ್ಲಿನ ಹಿಂದೂ ಮುಖಂಡರುಗಳು ಹೇಳ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಾಂಗ್ಲಾದೇಶಿಗರ ಮೇಲೆ ಮಾಡಿದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪದ ಮೇಲೆ ವಶಕ್ಕೆ ಪಡೆದಿರುವಂತದ್ದು. ನಾವು ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಹೇಳಿ ಕೂಡ ಇಲ್ಲಿನ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪುನೀತ್ ಕೆರೆಹಳ್ಳಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನನ್ನ ಬಂಧನಕ್ಕೆ ಪೊಲೀಸರ ಮೇಲೆ ಒತ್ತಡ ಇತ್ತು. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಆರೋಪ ಮಾಡಿದ್ದಾರೆ. ತಮ್ಮನ್ನ ವಶಕ್ಕೆ ಪಡೆದುಕೊಂಡ ಸಮಯದಲ್ಲಿ ಬಂಧಿಸಲು ನನ್ನನ್ನ ಬಂಧಿಸುವುದಕ್ಕೆ ಒತ್ತಡ ಹೇರಿದ್ರು ಪೊಲೀಸರ ಮೇಲೆ. ಎಡಪಂಥೀಯರನ್ನ ಸಮಾಧಾನ ಪಡಿಸಲು ಬಂಧನ ಮಾಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ನನ್ನ ಬಂಧನಕ್ಕೆ ಪೊಲೀಸರ ಮೇಲೆ ಒತ್ತಡ ಇತ್ತು. ಹೀಗಾಗಿ ಪೊಲೀಸರು ನನ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಮುಂದುವರೆದು ಮಾತಾಡ್ತಾರೆ. ಎಡಪಂಥೀಯರನ್ನ ಸಮಾಧಾನ ಪಡಿಸೋದಕ್ಕೆ ನನ್ನನ್ನ ವಶಕ್ಕೆ ಪಡ್ಕೊಂಡ್ರು ಅಂತೇಳಿ ಪುನೀತ್ ಕೆರೆಹಳ್ಳಿ ಹೇಳಿದ್ದಾರೆ. ಮತ್ತೆ ನಮ್ಮ ಜೊತೆಲಿ ಚರಣ್ ನೇರ ಸಂಪರ್ಕದಲ್ಲಿ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಚರಣ್, ಪುನೀತ್ ಕೆರೆಹಳ್ಳಿ ಅವರ ಬಂಧನ ವಿಚಾರ ಸದ್ಯ ಅವರು ಮಾತಾಡಿದ್ರು ಏನು ಎತ್ತ ಅನ್ನೋದ್ರ ಬಗ್ಗೆ, ಮತ್ತೆ ಯಾಕೆ ಅವರ ಬಂಧನ ಆಗಿದ್ ಯಾಕೆ, ಏನ್ ಹೇಳ್ತಾರೆ, ಸದ್ಯಕ್ಕೆ ಅವರ ಬೆಂಬಲಿಗರೆಲ್ಲ ಏನ್ ಹೇಳ್ತಾರೆ? ಚರಣ್. ಎಸ್ ರಂಜಿತ್, ಪ್ರಮುಖವಾಗಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿದ್ದು ಬೆಂಗಳೂರಿನಲ್ಲಿ ನೆಲೆಸಿದಂತಹ ಒಂದಿಷ್ಟು ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚುವಂತಹ ಕೆಲಸದಲ್ಲಿ ಪುನೀತ್ ಕೆರೆಹಳ್ಳಿ ಅದರ ಜೊತೆಗೆ ಅವರ ತಂಡ ಒಂದು ಕಾರ್ಯಾಚರಣೆಯನ್ನು ನಡೆಸುತ್ತೆ. ಕಗ್ಗಲೀಪುರ, ಬೆಟ್ಟದಾಸನಪುರ ಈ ಒಂದು ಭಾಗಗಳಲ್ಲಿ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ಅಕ್ರಮವಾಗಿ ಬಂದಂತಹ ಬಾಂಗ್ಲಾ ವಲಸಿಗರು ಏನಿದ್ದಾರೆ ಅವರನ್ನ ಪೊಲೀಸರ ವಶಕ್ಕೆ ಕೊಡುವಂತಹ ಕೆಲಸವನ್ನ ಕೂಡ ಪುನೀತ್ ಕೆರೆಹಳ್ಳಿ ತಂಡ ಮಾಡುತ್ತೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ನೈತಿಕ ಪೊಲೀಸ್ ಗಿರಿ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬೆಟ್ಟದಾಸನಪುರದಲ್ಲಿರುವಂತಹ ಒಂದಿಷ್ಟು ನಿವಾಸಗಳಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಇದ್ದಾರೆ ಅನ್ನುವಂತಹ ವಿಚಾರ ತಿಳಿತಾ ಇದ್ದಂತೆ ಪುನೀತ್ ಕೆರೆಹಳ್ಳಿ ತಂಡ ಆ ಒಂದು ಜಾಗಕ್ಕೆ ಹೋಗುತ್ತೆ. ಜಾಗಕ್ಕೆ ಹೋಗಿ ಅಲ್ಲಿರುವಂತಹ ಅಕ್ರಮ ಬಾಂಗ್ಲಾ ನಿವಾಸಿಗಳೇನಿದ್ದಾರೆ ಅವರ ದಾಖಲೆಗಳೇನಿದೆ ಅವುಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಒಂದು ತಮ್ಮ ಖಾಸಗಿ ಯೂಟ್ಯೂಬ್ ಚಾನೆಲ್ ಮೂಲಕ ಅದನ್ನ ಬಿಡುಗಡೆ ಕೂಡ ಮಾಡ್ತಾರೆ. ಅದರಿಂದಾಗಿ ಅಲ್ಲಿನ ಬಾಂಗ್ಲಾ ವಲಸಿಗಳೇನಿದ್ದಾರೆ ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಆದ್ರೆ ಒಂದು ಕಡೆಯಲ್ಲಿ ಬೆಟ್ಟದಾಸನಪುರದಲ್ಲಿ ಮಾಡಿದಂತಹ ಕಾರ್ಯಾಚರಣೆಗೆ ಇದೀಗ ಅಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಲಾಗಿದೆ, ಅಲ್ಲಿ ಒಂದಿಷ್ಟು ಜನರನ್ನ ಹೆದರಿಸಲಾಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಪುನೀತ್ ಕೆರೆಹಳ್ಳಿಯನ್ನ ಬನ್ನೇರುಘಟ್ಟ ಪೊಲೀಸರು ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರ ಸಂಗಡಿಗರು ಏನಿದ್ದಾರೆ ಅವರು ಕೂಡ ಈ ಒಂದು ಠಾಣೆಯ ಮುಂಭಾಗದಲ್ಲಿ ಕಾಯ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಸಂದೇಶವನ್ನ ರವಾನಿಸದೆ, ಯಾವುದೇ ರೀತಿಯಾದಂತಹ ಮೆಸೇಜ್ ಅನ್ನ ನೀಡದೆ, ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೂಡ ನೀಡದೆ ರಾತ್ರೋರಾತ್ರಿ ಬಂದು ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಆರೋಪವನ್ನ ಮುಖಂಡರುಗಳು ಮಾಡ್ತಾ ಇರುವಂತದ್ದು. ಇಂದು ಈ ಒಂದು ಜಾಗದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ, ಹೋರಾಟವನ್ನ ಕೂಡ ನಡೆಸೋದಕ್ಕೆ ಸಿದ್ಧ ಆಗಿರುವಂತದ್ದು. ಅವರ ಬೆಂಬಲಿಗರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ರಾತ್ರಿ ಎಷ್ಟು ಗಂಟೆಗೆ ವಶಕ್ಕೆ ಪಡೆದ್ರು, ಮತ್ತೆ ಏನಿದು ಅಂತ? ರಾತ್ರಿ ಸುಮಾರು ಒಂದು 10 ಗಂಟೆ ಸಂದರ್ಭದಲ್ಲಿ ಬಂದು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಅದೇ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟು ತರಾತುರಿಯಲ್ಲಿ ಬಂದು ಬಂಧನ ಮಾಡ್ತಕ್ಕಂಥದ್ದು, ಯಾವುದೇ ನೋಟಿಸ್ ಇಲ್ಲದೆ, ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಅಂತ ಏನಾದ್ರೂ ತಪ್ಪು ನಡೆದಿದ್ಯಾ ಅಂತಕ್ಕಂಥದ್ದು ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು. ನಾವೆಲ್ಲ ಗಮನಿಸಿರ್ಬೋದು, ಮೊನ್ನೆ ಏನು ಒಬ್ಬ ಅಧಿಕಾರಿ ವಿರುದ್ಧವಾಗಿ ಅವಾಚ್ಯವಾಗಿ ನಿಂದಿಸ್ತಾನೆ ರಾಜೀವ್ ಗೌಡ ಅಂತೇಳಿ, ಇವತ್ತಿಗೆ 5 ದಿವಸ ಆಗ್ತಾ ಇದೆ. ಆತನನ್ನ ಬಂಧನ ಮಾಡ್ಲಿಕ್ಕೆ ಇವ್ರಿಗೆ ಸಾಧ್ಯನೇ ಆಗಿಲ್ಲ. ಅಷ್ಟೇ ಅಲ್ಲದೆ ಏನು ಬಳ್ಳಾರಿನಲ್ಲಿ ಗುಂಡನ ಆರಿಸಿ ಒಬ್ಬನ ಹತ್ಯೆ ಮಾಡ್ತಾರೆ. ಇವತ್ತವರೆಗೂ ಅಲ್ಲಿರ್ತಕ್ಕಂಥ ಹತ್ಯೆಗೆ ಕಾರಣರಾದಂತ ಶಾಸಕರನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ಬಂಧನ ಮಾಡ್ಲಿಕ್ಕೆ ಅವ್ರ ಕೈನಲ್ಲಿ ಸಾಧ್ಯನೇ ಆಗಿಲ್ಲ. ಈ ರೀತಿ ನೂರಾರು ಘಟನೆಗಳಿದೆ. ಆದ್ರೆ ಇವತ್ತೇನೋ ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ವಾಸ ಆಗಿದ್ದಾರೆ ಅವರನ್ನ ಓಡಿಸ್ತಕ್ಕಂಥದ್ದು, ನಮ್ಮ ರಾಷ್ಟ್ರವನ್ನ ಸ್ವಚ್ಛಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೊಂದಷ್ಟು ದೇಶಭಕ್ತ ಕಾರ್ಯಕರ್ತರು ಒಂದಷ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರ್ಯಕರ್ತರ ಒಂದು ಉತ್ಸಾಹವನ್ನ ಕುಂದಿಸಬೇಕು ಅಂತೇಳಿ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಸೋಗಲಾಡಿ ಜಾತ್ಯತೀತವಾದವನ್ನ ಮಾಡ್ಕೊಂತಾ ಬರ್ತಾ ಇದ್ದಾರೆ ಹಲವಾರು ಜನ. ಇದಿಷ್ಟು ಇಲ್ಲಿನ ಹಿಂದೂ ಮುಖಂಡರುಗಳು ಹೇಳ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬಾಂಗ್ಲಾದೇಶಿಗರ ಮೇಲೆ ಮಾಡಿದಂತಹ ಕಾರ್ಯಾಚರಣೆಯ ಸಂದರ್ಭದಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪದ ಮೇಲೆ ವಶಕ್ಕೆ ಪಡೆದಿರುವಂತದ್ದು. ನಾವು ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಹೇಳಿ ಕೂಡ ಇಲ್ಲಿನ ಬೆಂಬಲಿಗರು ಹೇಳ್ತಾ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.